ಬಟ್ ತುಂಬಾ ಗ್ರ್ಯಾಂಡ್ ಆಗಿ ಬೆಂಗಳೂರಲ್ಲೆಲ್ಲ ಸೆಲೆಬ್ರೇಟ್ ಮಾಡೋ ತರ ವರಮಹಾಲಕ್ಷ್ಮಿ ಪೇಂಟಿಂಗ್ ಮಾಡಿಸಿ ಅಂಡ್ ಅದಕ್ಕೆ ಹೇರ್ ಸ್ಟೈಲ್ ಇರ್ಬೋದು. ಕೊನೆ 2 ಡೇಸ್ ಇದ್ದಾಗ ಆ ಪರ್ಸನ್ ನಂಗೆ ಕೈ ಕೊಟ್ಬಿಟ್ರು. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಸೊ ತುಂಬಾ ಚೀಪ್ ಆಗಿ ವರ್ಕೌಟ್ ಆಗುತ್ತೆ. ಹಿಂದೆ ಕೂಡ ಅಷ್ಟೇ. ಹಿಂದೆ ಒಂದು ಡಿಸೈನು, ಬ್ಯಾಕ್ ಗ್ರೌಂಡ್ ಕೆಳಗಡೆ ಒಂದು ಡಿಸೈನು. ನಮ್ಮ ಮನೆಗೆ ಅವ್ರು ಬರ್ತಾ ರಾತ್ರಿ 12 ಗಂಟೆನೋ 12ವರೆಗೋ ಬಂದ್ರು. ಬೆಳಗ್ಗೆ 4ವರೆಗೆ ನಾನು ಪೂಜೆ ಇಟ್ಕೊಂಡಿದ್ದೆ. ಬಿಕಾಸ್ ನನಗೆ ಪ್ಲೀಟ್ಸ್ ಹಾಕಕ್ಕೆ ಹೆಂಗ್ ಹಾಕ್ಬೇಕು ಆ ತರ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಕಂಪ್ಲೀಟ್ ಆಗಿ ನಾನೇ ಅದನ್ನ ಮಾಡೋದಕ್ಕೆ ಟ್ರೈ ಮಾಡಿದೆ. ಮನೆ ಗೃಹ ಪ್ರವೇಶದ ದಿನ ಅಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳಕ್ ಹಿತಾ ಚಂದ್ರಶೇಖರ್ ಮತ್ತೆ ಅವ್ರ ಅಮ್ಮ ಬಂದಿದ್ರು ನಮ್ಮ ಮನೆಗೆ. ಮನೆ ಗೃಹ ಪ್ರವೇಶದ ದಿನ ಅಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಎಲ್ಲ ಸೋರ್ಸ್ ಮಾಡಿದ್ವಿ. ಈ ತರದೊಂದು ಬಾಸ್ಕೆಟ್ ನ ತರಿಸಿದ್ದೆ ನಾನು. ಅದಕ್ಕೆ ಅವ್ನಿಗೆ ಕುರ್ತಾ ಅನ್ನೋಲ್ಲ ಕೂದ್ರ ಅಂತ ಹೇಳ್ತಾರೆ. ನಾನು ಕೂದ್ರ ಹಾಕೊಳ್ಳಲ್ಲ ಅಂತ ತುಂಬಾ ಹಠ ಮಾಡ್ತಿದ್ದ. ಸೋ ಸ್ವೀಟ್ ಅಂಡ್ ಕೈಂಡ್ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಅನುಪಮ ಗೌಡ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿಂದ ರಮ್ಯಾ ಅಂತ ಮೇಕಪ್ ಆರ್ಟಿಸ್ಟ್ ನಂಗೆ ತುಂಬಾ ಫೇವರೇಟ್ ಅವರು. ಅವ್ರ ಒಂಥರ ಖುಷಿ ಆಯ್ತು. ಚರಿ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ಯಾವಾಗ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೋದ ವರ್ಷ ಅಂದರೆ 2025 ವರಮಹಾಲಕ್ಷ್ಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ದೆ, ಆ ದಿನ ಹೇಗಿತ್ತು, ಪ್ರಿಪ್ರೇಷನ್ ಹೇಗಿತ್ತು, ನನ್ನ ಕಂಪ್ಲೀಟ್ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಅವತ್ತಿನ ದಿನ ಹೇಗಿತ್ತು, ಪ್ರತಿಯೊಂದು ಡೀಟೇಲ್ಸ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ನಾವು ಈ ಹೊಸ ಮನೆಗೆ ಬಂದಿದ್ದು 2024 ನವೆಂಬರಲ್ಲಿ. ಹಾಗಾಗಿ ನಾನು ಯಾವತ್ತೂ ವರಮಹಾಲಕ್ಷ್ಮಿ ವ್ರತ ಆ ಥರ ಎಲ್ಲ ಮಾಡೇ ಇರಲಿಲ್ಲ. ಯೂಶಲಿ ನನ್ನ ಹಸ್ಬೆಂಡ್ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಮಾಡ್ತಿದ್ರು. ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಮದುವೆ ಆದಾಗಿಂದ. ಆ್ಯಂಡ್ ಬೇಸಿಕಲಿ ನಾನು ಶಿವಮೊಗ್ಗದಿಂದ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ನಮ್ಮಮ್ಮ ಮಾಡ್ತಾ ಇದ್ರು. ಬಟ್ ತುಂಬ ಗ್ರ್ಯಾಂಡಾಗಿ ಬೆಂಗಳೂರಲ್ಲೆಲ್ಲ ಸೆಲೆಬ್ರೇಟ್ ಮಾಡೋ ಥರ ವರಮಹಾಲಕ್ಷ್ಮಿ ಅಷ್ಟೊಂದು ಜೋರಾಗಿ ಮಾಡ್ತಾ ಇರಲಿಲ್ಲ. ಬಟ್ ನಾನು ಪ್ರಾಪರಾಗಿ ತೀರ್ಥಹಳ್ಳಿಯವರು. ತೀರ್ಥಹಳ್ಳಿಯಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಗೊತ್ತಿಲ್ಲ ಅಲ್ಲೆಲ್ಲ. ಸೊ ಬಟ್ ಶಿವಮೊಗ್ಗದಲ್ಲಿ ನಾವಿದ್ದಿದ್ದರಿಂದ ನಮ್ಮಮ್ಮಂಗೆ ಸ್ವಲ್ಪ ಐಡಿಯಾ ಇತ್ತು, ಮಾಡ್ತಾಯಿದ್ರು. ಹಾಗೆ ನೋಡ್ಕೊಂಡು ಬಂದಿರೋದು ನಾನು. ನಾನು ಇಲ್ಲಿಗೆ ಬಂದಾಗ ನನಗೆ ಮಾಡಬೇಕು ಅಂತ ಅಂದರೆ ನಾನು ನವಂಬರ್ 2024 ಈ ಮನೆಗೆ ಶಿಫ್ಟ್ ಆದಾಗ ಆಗಸ್ಟ್ ಹತ್ತತ್ರ ಇನ್ನೇನು ಬರ್ತಾ ಇದೆ ಅಂದಾಗ ನನ್ನ ಜೊತೆ ಒಬ್ರು ಕೆಲ್ಸಕ್ಕೆ ಇದ್ರು, ನನ್ನ ಅಸಿಸ್ಟ್ ಮಾಡ್ತಾ ಇದ್ರು. ಅವ್ರಿಗೆ ಸ್ವಲ್ಪ ಪೂಜೆ ಅಂದ್ರೆಲ್ಲ ತುಂಬಾ ಇಷ್ಟ. ಅಶ್ವಿನಿ ಅಂತ ಅವ್ರ ಹೆಸರು. ಅವ್ರು ನನಗೆ ಮಾಡಿ, ಹೊಸ ಮನೆಗೆ ಬಂದಿದ್ದೀರಾ ಮಾಡಿ ಆ ಥರ ಸ್ವಲ್ಪ ಪುಷ್ ಮಾಡಿದ್ರು. ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ಹೆಂಗೆ ಮಾಡಬೇಕು ಏನು ಅಂತ ಹೇಳಿ. ಹಾಗಾಗಿ ನಾನು ಮೇ ಬಿ ಇನ್ನೇನು ಪೂಜೆಗೆ ಒಂದು 20 ಡೇಸ್ ಇರುವಾಗ ಓಕೆ ನಾನು ಮಾಡೋಣ ಅಂತ ಅರ್ಜೆಂಟಾಗಿ ಡಿಸಿಷನ್ ತಗೊಂಡಿದ್ರಿಂದ ಹಾಗೆ ನಾನು ಮತ್ತು ಅಶ್ವಿನಿ ಅವರು ಇಬ್ಬರು ಹೊರಟ್ವಿ ಸೀರೆ ತರೋಣ ಅಂತೇಳಿ. ಫಸ್ಟ್ ನಾನು ಶಾಪ್ ಮಾಡಿದ್ದೆ ಸೀರೆನ. ಸೀರೆ ತರೋದಕ್ಕಂತ ಹೊರಟ್ವಿ. ಅವರೇ ನನಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ರು. ಆ್ಯಂಡ್ ಹೋಗಿ ನಾವು ಈ ಬ್ಯೂಟಿಫುಲ್ ಆಗಿರುವಂತಹ ಗ್ರೀನ್ ಮತ್ತು ಲ್ಯಾವೆಂಡರ್ ಇರುವಂಥ ಸಾರಿನ ಪಿಕ್ ಮಾಡಿದೆ. ಆ್ಯಂಡ್ ಈ ಸೀರೆ ಕಾಸ್ಟ್ ಬಂದು 50,000 ಏನೋ ಆಯಿತು. ಆ್ಯಂಡ್ ತುಂಬ ಜನ ನಾನು ಇದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗೂ 50,000ಗೆ ನಿಮಗೆ KSIC ಸೀರೆನೇ ಬರ್ತಾಯಿತ್ತು ಆ ಥರ ಎಲ್ಲ ಹೇಳಿದ್ರು. ನನಗೆ ತುಂಬ ಫಸ್ಟ್ ಟೈಮ್ ನಾನು ಲಕ್ಷ್ಮಿ ಕೂರಿಸ್ತಾ ಇರೋದು. ನನಗೇನು ಇಷ್ಟೇ ದುಡ್ಡಿನ ಸೀರೆ ತೊಗೋಬೇಕು ಅಂತ ನಾನೇನು ಹೋಗಿರಲಿಲ್ಲ. ನನಗೆ ಅದ್ರಲ್ಲಿ ಯಾವ್ದು ಇಷ್ಟ ಆಯಿತೋ ಅದನ್ನು ಪಿಕ್ ಮಾಡಿದೆ. ಆ್ಯಂಡ್ ನನಗೆ ಕಂಚಿ ಸೀರೆನೇ ಇಷ್ಟ ಆಗುತ್ತೆ ದೇವ್ರಿಗೆ ಉಡ್ಸೋದಕ್ಕೆ. ಪ್ಲೀಟ್ಸ್ ಎಲ್ಲ ನೀಟಾಗಿ ಬರುತ್ತೆ, ನೀಟಾಗಿ ಕಾಣಿಸಿದೆ ಅನ್ನೋದಕ್ಕೋಸ್ಕರ ಐ ಆಲ್ವೇಸ್ ಪ್ರಿಫರ್ ಕಂಚಿ ಸೀರೆ. ಆ್ಯಂಡ್ ಈ ಸೀರೆನ ನಾವು ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ತುಂಬ ಫಸ್ಟ್ ಸ್ಯಾರಿ ನನಗೆ ಗ್ರೀನ್ ತೊಗೋಬೇಕನ್ನೋದಿತ್ತು. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂತ ಹೇಳಿ. ಕೊನೆಗೆ ಹೋಗಿ ಫಸ್ಟ್ ಸ್ಯಾರಿ ತೊಗೊಂಬಂದೆ. ಅದಾದಮೇಲೆ ಫಸ್ಟ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ ಲಕ್ಷ್ಮಿ ಮುಖನ ಹೇಗೆ ಮಾಡಿಸ್ಬೇಕು ಅಂತ ಹೇಳಿ. ಸೊ ಸಾಕಷ್ಟು ಪೇಜಸ್ನೆಲ್ಲ ಸರ್ಚ್ ಮಾಡಿ ಬೆಳ್ಳಿ ಮುಖವಾಡಕ್ಕೆ ತಾಂಜಾವೂರ್ ಪೇಂಟಿಂಗ್ ಮಾಡಿಸಿ ಆ್ಯಂಡ್ ಅದಕ್ಕೆ ಹೇರ್ ಸ್ಟೈಲ್ ಇರ್ಬೋದು, ನೀವು ನೋಡ್ತಾ ಇರ್ಬೋದು ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಅದ್ರ ಹೇರ್ ಸ್ಟೈಲು ಆ್ಯಂಡ್ ಪ್ರತಿಯೊಂದು ಜ್ಯುವೆಲ್ರಿ, ಕಣ್ಣು ಪ್ರತಿಯೊಂದನ್ನು ತುಂಬ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಮಾಡಿಸಿರೋವಂಥದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಲಕ್ಷ್ಮಿ ಮುಖ. ಅದು ತುಂಬಾ ಹೈಲೈಟ್ ಅಂತ ಹೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಾನು ಲಾಸ್ಟ್ ಟೈಮ್ ಕೂರಿಸಿರೋದಕ್ಕೆ ಲಕ್ಷ್ಮಿ ಮುಖದಿಂದ ಆ ಮುಖದಲ್ಲಿ ಕಳೆನೇ ತುಂಬ ಚೆನ್ನಾಗಿತ್ತು. ಸೊ ಈ ಥರ ನಾವು ಲಕ್ಷ್ಮಿ ಮುಖವಾಡನ ಮಾಡಿಸಿದ್ವಿ. ಆ್ಯಂಡ್ ಅದಾದಮೇಲೆ ಡೆಕೋರೇಷನಿಗೆ ಬಂದಾಗ ಡೆಕೋರೇಷನ್ನು ಫಸ್ಟಿಗೆ ನಾನು ಒಬ್ರಿಗೆ ಹೇಳಿದ್ದೆ ಡೆಕೋರೇಷನ್ ಮಾಡಿಕೊಡಿ ಅಂತ ಹೇಳಿ. ಕೊನೆ 2 ಡೇಸ್ ಇದ್ದಾಗ ಆ ಪರ್ಸನ್ ನನಗೆ ಕೈ ಕೊಟ್ಬಿಟ್ರು. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ಸೊ ಕೊನೆ ಲಾಸ್ಟ್ ಮಿನಿಟಲ್ಲಿ ಏನು ಮಾಡ್ಬೋದು ಅಂತ ನಾವೇ ಸ್ವಲ್ಪ ಡಿಸ್ಕಸ್ ಮಾಡಿ ತುಂಬ ಮಿನಿಮಲ್ ಆಗಿ ನಾನು ಡೆಕೋರೇಷನ್ನ ಮಾಡಿಸಿದ್ದೆ. ಬಿಕಾಸ್ ಲಾಸ್ಟ್ 1 ಡೇಯಲ್ಲಿ ನನಗೆ ಆ ಡೆಕೋರೇಷನ್ ಮಾಡೋಕ್ಕೆ ಸ್ಟ್ಯಾಂಡು ಈ ಥರದ್ದೆಲ್ಲ ಹೆಲ್ಪ್ ಬೇಕಿತ್ತಲ್ಲ, ಅದೆಲ್ಲ ನನ್ನ ಹತ್ರ ಏನೂ ಇರಲಿಲ್ಲ. ಹಾಗಾಗಿ ನಂಗೆ ಗೊತ್ತಿರೋ ಒಬ್ಬರು ಇವೆಂಟ್ಸ್ ಅವರ ಹೆಲ್ಪ್ ತೊಗೊಂಬಿಟ್ಟು ಬಟ್ ಐಡಿಯಾಸ್ ಎಲ್ಲ ನನ್ನದೇ ಇತ್ತು. ನೀವು ಕೆಳಗಡೆ ನೋಡ್ಬೋದು ಈ ಥರ ಮ್ಯಾಟ್ ಥರ ಬರ್ತಿದೆಯಲ್ಲ, ಇದು ಬಂದು ಫ್ಲಕ್ಸ್. ಈ ಫ್ಲಕ್ಸ್‌ನಲ್ಲಿ ಈ ಡಿಸೈನ್, ಈ ರಂಗೋಲಿ ಡಿಸೈನ್‌ನ ನಾನು ಪ್ರಿಂಟ್ ಹಾಕ್ಸಿದ್ದು. ತುಂಬ ಚೀಪಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಹಿಂದೆ ಕೂಡ ಅಷ್ಟೇ. ಹಿಂದೆ ಒಂದು ಡಿಸೈನು, ಬ್ಯಾಕ್‌ಗ್ರೌಂಡ್ ಕೆಳಗಡೆ ಒಂದು ಡಿಸೈನು ಗೂಗಲಲ್ಲಿ ಹುಡುಕಿ ನಾನು ಕಳಿಸಿದ್ದೆ ಅವರಿಗೆ. ಅದನ್ನು ಪ್ರಿಂಟ್ ಹಾಕ್ಸಿರೋದಷ್ಟೇ. ಅದನ್ನು ಕೆಳಗೆ ಹಾಸಿದ್ದೀನಿ. ಮೇಲ್ಗಡೆ ಒಂದು ಸ್ಟ್ಯಾಂಡ್ ತಂದಿದ್ರು. ಆ ಸ್ಟ್ಯಾಂಡ್ ಇಟ್ಬಿಟ್ಟು ಅವರೇ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ಮಾಡೋದಕ್ಕೆ. ಆ್ಯಂಡ್ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ನಮ್ಮನೆ ಡೋರ್ ಡೆಕೋರೇಷನ್ ಇರ್ಬೋದು ಅಥವಾ ವಾಸ್ಗಳೆಲ್ಲ ಅವ್ರ ಹತ್ರನೇ ಇಸ್ಕೊಂಡಿದ್ದೆ. ಸೊ ಹಿಂದ್ಗಡೆ ಬ್ಯಾಕ್ ಡ್ರಾಪು ಮತ್ತು ಕೆಳಗಡೆ ಹಾಸೋದಕ್ಕೆ ಎಲ್ಲ ಫ್ಲಕ್ಸಲ್ಲಿ ಪ್ರಿಂಟ್ ತೆಗ್ಸಿದ್ರಿಂದ ತುಂಬ ಚೀಪಾಗಾಯಿತು. ಆ್ಯಂಡ್ ಫ್ಲವರ್ಸ್ ಕೂಡ
ಕೊನೆ ಮೂಮೆಂಟಲ್ಲಿ ಹೋಗಿ ಫ್ಲವರ್ಸ್‌ನ ತಗೊಂಬಂದು ಮಿನಿಮಲ್ ಆಗಿ ಮಾಡಿದ್ವಿ. ಆ್ಯಂಡ್ ಇದಾಗಿತ್ತು ನಮ್ಮ ಡೆಕೋರೇಷನ್ ಪಾರ್ಟ್. ಆ್ಯಂಡ್ ಸೊ ಫ್ಲವರ್ಸ್ ಎಲ್ಲ ನಾನು ಹಿಂದಿನ ದಿನ ಆ ಥರ ಪರ್ಚೇಸ್ ಮಾಡಿದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಿದ್ದಿತ್ತು. ಅದು ಬಿಟ್ಟರೆ ಡೆಕೋರೇಷನ್ ವೈಸ್ ಎಲ್ಲ ನಾವು ಪ್ರಿಂಟ್ ಹಾಕ್ಸಿರೋದ್ರಿಂದ ತುಂಬ ಜನ ಕೇಳಿದ್ರು, ಇದು ಎಲ್ಲಿ ಸಿಗುತ್ತೆ ಮ್ಯಾಟು, ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಎಲ್ಲದೂ ಕೂಡ ನಿಮಗೆ ಗೂಗಲಲ್ಲಿ ಇಮೇಜ್ ಸಿಗುತ್ತೆ. ಅದನ್ನು ನೀವು ಯಾವ್ದಾದ್ರು ಫ್ಲಕ್ಸ್ ಮಾಡ್ತಾರಲ್ಲ ಆ ಥರ ಪ್ರಿಂಟ್ ಹಾಕ್ಸ್ಕೊಂಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡ್ರೆ ಸಿಂಪಲ್ ಆಗಿ ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ಫ್ಲೋರಲ್ ಡೆಕೋರೇಷನ್ ನೀವು ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ನಾನು ಹೇಳಿದೆ ಅಲ್ಲ, ನನಗೆ ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ಕೂಡ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಅದೇ ಅಶ್ವಿನಿ ಅನ್ನೋರು ಬಂದು ಶಿ ಈಸ್ ಅನ್ ಎಕ್ಸ್ಪರ್ಟ್ ಅದರಲ್ಲಿ ಉಡ್ಸೋದಕ್ಕೆ. ಸೊ ಅವ್ರು ಹೇಳಿದ್ರು, "ನಿಮ್ಮನೆ ಲಕ್ಷ್ಮಿ ನೀವೇ ಉಡ್ಸಿ, ನಾನು ಹೇಳ್ಕೊಡ್ತೀನಿ" ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ಬಂದಿದ್ರು. ಅವ್ರು ಬಂದು ತುಂಬಾ ಲಕ್ಷ್ಮಿಗಳಿಗೆ ಉಡ್ಸಕ್ಕಂತ ಹೋಗಿದ್ರು ಮನೆಗಳಿಗೆ. ನಮ್ಮ ಮನೆಗೆ ಅವ್ರು ಬರ್ತಾ ರಾತ್ರಿ 12 ಗಂಟೆನೋ 12:30ಗೋ ಬಂದ್ರು. ಬೆಳಗ್ಗೆ 4:30ಗೆ ನಾನು ಪೂಜೆ ಇಟ್ಕೊಂಡಿದ್ದೆ. ಬಿಕಾಸ್ ಆ ಮುಹೂರ್ತದಲ್ಲಿ ಪೂಜೆ ಚೆನ್ನಾಗಿದೆ ಅಂತ. 1 ಗಂಟೆ ಹಂಗೇನೋ ಬಂದ್ರು. ಅವ್ರು ಬಂದ್ಮೇಲೆ ಅವ್ರು ನಂಗೆ ಹೆಲ್ಪ್ ಇನ್ ದ ಸೆನ್ಸ್ ಶಿ ಡಿಡ್ಂಟ್ ಟಚ್. ಅವ್ರು ನನಗೆ ಪ್ಲೀಟ್ಸ್ ಹಾಕಕ್ಕೆ ಹೆಂಗ್ ಹಾಕ್ಬೇಕು ಆ ಥರ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ಕಂಪ್ಲೀಟಾಗೆ ನಾನೇ ಅದನ್ನ ಮಾಡೋದಕ್ಕೆ ಟ್ರೈ ಮಾಡಿದೆ. ಪ್ಲೀಟ್ಸ್ ಪಿನ್ನಿಂಗು ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಫೈನಲಿ ನಾವು ಇದು ಒಂದು ಚೊಂಬು, ಚಿಕ್ಕ ಚೊಂಬು ಮತ್ತು ಒಂದು ಬಿಂದಿಗೆ ಇದನ್ನ ಯೂಸ್ ಮಾಡಿ ಆ್ಯಂಡ್ ಕೈಯು ಕಾಲು ಎಲ್ಲ ನಾನು ತರಿಸ್ಕೊಂಡಿದ್ದೆ ಮುಂಚೆನೆ. ಸೊ ಅಲ್ಲಿಂದ ನಿಧಾನಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ದೇವಿಗೆ ಸೀರೆ ಎಲ್ಲ ಉಡ್ಸಿದ್ಮೇಲೆ ಮುಖವಾಡ ಎಲ್ಲ ಕೂರಿಸಿ ಆ್ಯಂಡ್ ಎಲ್ಲ ಒಡವೆಗಳು ಎಲ್ಲದನ್ನು ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಲಕ್ಷ್ಮಿ ಅಂತ. ಸೊ ಕಂಪ್ಲೀಟಾಗಿ ಲಕ್ಷ್ಮಿ ನ ಕೂರಿಸಿದ್ಮೇಲೆ ಬೆಳಗ್ಗೆ ಮಲಗಿರೋದೇ ಆಲ್ಮೋಸ್ಟ್ 3:00ಗೆ ಮಲಗಿದ್ದು. ಅದಾದಮೇಲೆ ಬೆಳಗ್ಗೆ ಮಲಗಿದ್ದು 1 ಅವರ್ 2 ಅವರ್ಗೆನೆ ಸ್ನಾನ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಬೆಳಗಿನ ಪೂಜೆ ಮುಗಿಸ್ಬಿಟ್ಟೆ. ಅಲ್ಲಿಂದ ನಾನಿರೋದು ಅಪಾರ್ಟ್ಮೆಂಟಲ್ಲಿ. ಇಲ್ಲಿ ತುಂಬ ಜನ ಕರೆದಿದ್ದೆ. ಈವ್ನಿಂಗ್ ನಮ್ಮ ಮನೇಲಿ ಪೂಜೆಗೆ ನಾನು ಎಲ್ರಿಗೂ ಅರ್ಶಿನ ಕುಂಕುಮ ಕರೆದಿದ್ದೆ. ಹಾಗಾಗಿ ಬೆಳಗ್ಗೆ ನಂಗೆ ಒಂದಿಷ್ಟು ಜನರ ಮನೆಗೆ ಇನ್ವೈಟ್ ಮಾಡಿದ್ರು. ನಾನು ಬೆಳಗ್ಗೆ ಅನುಪಮಾ ಗೌಡ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿಂದ ಸುಪ್ರಿಯಾ ಅಂತ ಇದ್ದಾರೆ, ಅವರು ಫೋಟೋಗ್ರಾಫರ್, ಅವ್ರ ಮನೆಗೆ ಹೋಗಿದ್ದೆ ಅಷ್ಟೇ. ಅವ್ರು ಇಬ್ರು ಮನೆಗೇನೆ ನಂಗೆ ಹೋಗೋಕ್ಕಾಗಿದ್ದು ಆಚೆ. ಇಲ್ಲೇ ನಮ್ಮ ಮನೆ ಹತ್ರನೇ ಅವ್ರುಗಳ ಮನೆ ಇದ್ದಿದ್ದರಿಂದ ಅಲ್ಲಿ ಹೋಗಿ ಬಂದ್ವಿ. ಆ್ಯಂಡ್ ನಾನು ಕೂಡ ಅವ್ರಿಗೆಲ್ಲ ಪೂಜೆ ಕರೆದಿದ್ದೆ. ಅವ್ರುಗಳು ಕೂಡ ಸಂಜೆ ನಮ್ಮ ಮನೆಗೆ ಬಂದಿದ್ರು. ಅಲ್ಲಿಂದ ಬಂದು ನಾನು ರೆಡಿ ಆಗಬೇಕಿತ್ತು. ಸಂಜೆ ಎಲ್ಲರಿಗೂ ಪೂಜೆ ಕರೆದಿದ್ನಲ್ಲ, ರಮ್ಯಾ ಅಂತ ಮೇಕಪ್ ಆರ್ಟಿಸ್ಟ್ ನನಗೆ ತುಂಬ ಫೇವ್ರೇಟ್ ಅವರು. ಅವರೇ ಆಲ್ಮೋಸ್ಟ್ ನನ್ನ ಎಲ್ಲ ಫಂಕ್ಷನ್ಸ್‌ಗೆ, ನಮ್ಮ ಮನೆ ಗೃಹ ಪ್ರವೇಶದ ಹಿಂದಿನ ದಿನ ಎಲ್ಲ ಅವರೇ ನನಗೆ ಮೇಕಪ್ ಮಾಡಿರೋದು. ಸೊ ರಮ್ಯಾ ಅವರು ಮಧ್ಯಾಹ್ನ ಹಾಗೆ ಬಂದಿದ್ರು. ಮೇಕಪ್ ಶುರು ಮಾಡಿದ್ವಿ. ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಒಂದು ಸ್ಯಾರಿ ಹಾಕಿದ್ದೆ, ಬ್ಲೂ ಕಲರ್ ಮತ್ತು ಪಿಂಕ್ ಕಾಂಬಿನೇಷನ್‌ದು. ಇದನ್ನ ನನಗೆ ನಮ್ಮ ಮನೆ ಗೃಹ ಪ್ರವೇಶದ ದಿನ ಅಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಬಿಕಾಸ್ ಗೆಸ್ಟ್ ಎಲ್ಲ ಇದ್ದಿದ್ದರಿಂದ ನನ್ನ ಹತ್ರ ಒಂದು ಸಿಂಗಲ್ ಫೋಟೋ ಇರಲಿಲ್ಲ. ಬರೀ ವಿಡಿಯೋಸಲ್ಲಿ ಅಂದರೆ ಸಿಂಗಲ್ ಆಗಿರಲಿಲ್ಲ, ಗೆಸ್ಟ್ ಜೊತೆ ಎಲ್ಲ ಇತ್ತು. ಹಾಗಾಗಿ ನಾನು ಇದೇ ಸೀರೆನ ಹಾಕೊಳ್ಳೋಣ ಸೊ ದಟ್ ನನಗೂ ಒಂದಿಷ್ಟು ಪಿಕ್ಚರ್ಸ್ ಸಿಗುತ್ತೆ ಈ ಸ್ಯಾರಿಯಲ್ಲಿ ಅಂತ ಆ ಸ್ಯಾರಿನ ಹಾಕೊಂಡಿದ್ದೆ. ಫುಲ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆದೆ. ಇನ್ನು ರಿಟರ್ನ್ ಗಿಫ್ಟ್ಸ್ ಬಗ್ಗೆ ನಾನು ಹೇಳಲೇಬೇಕು. ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡೋ ಒಂದು ವಾರದ ಮುಂಚೆನೆ ಎಲ್ಲ ಸೋರ್ಸ್ ಮಾಡಿದ್ವಿ. ಈ ಥರದೊಂದು ಬಾಸ್ಕೆಟ್‌ನ ತರಿಸಿದ್ದೆ ನಾನು. ಅದಕ್ಕೆ ಒಂದು ಅರ್ಶಿನ ಕುಂಕುಮದ ಪ್ಯಾಕೆಟು ಮತ್ತು ಬ್ಲೌಸ್ ಪೀಸು, ಬಳೆನ ಫಿಕ್ಸ್ ಮಾಡಿದ್ವಿ ಬ್ಲೌಸ್ ಪೀಸ್‌ಗೆ ಹಿಂಗೆ. ಆ್ಯಂಡ್ ಒಂದು ಅರ್ಶಿನ ಕುಂಕುಮದ ಬಟ್ಲು, ಇಷ್ಟನ್ನೇ ಇಟ್ಬಿಟ್ಟು ಕ್ಯೂಟ್ ಪ್ಯಾಕೇಜಿಂಗ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇತ್ತು. ಸಾಕಷ್ಟು ಜನ ಸೆಲೆಬ್ರಿಟೀಸ್‌ನ ಕೂಡ ಇನ್ವೈಟ್ ಮಾಡಿದ್ದೆ. ಅವ್ರುಗಳಿಗೂ ಕೂಡ ಸೇಮ್ ಹ್ಯಾಂಪರ್‌ನ ನಾನು ಕೊಟ್ಟಿದ್ದೆ. ಸೊ ಇದು ರಿಟರ್ನ್ ಗಿಫ್ಟ್ ಆಗಿತ್ತು. ನೀವು ಇಷ್ಟೋ ತನಕ ವಿಡಿಯೋ ಬರ್ತಿರೋದು ನೋಡ್ತಾ ಇರ್ಬೋದು. ಅದಾದ್ಮೇಲೆ ಪೂಜೆ ಬೆಳಗ್ಗೆನೇ ಆಗೋಗಿತ್ತಲ್ಲ, ಈವ್ನಿಂಗ್ ಎಲ್ಲ ಅರ್ಶಿನ ಕುಂಕುಮಕ್ಕೆ ಬಂದರು. ಸಾಕಷ್ಟು ಜನ ಬಂದಿದ್ರು. ನಮ್ಮ ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಆ್ಯಂಡ್ ಚರಿನ ನಾನು ಈ ಥರ ರೆಡಿ ಮಾಡಿದ್ದೆ ಟ್ರೆಡಿಷ್ನಲ್ ಆಗಿ. ಅವ್ನಿಗೆ ಈ ಥರ ಡ್ರೆಸ್ಸಸ್ ಎಲ್ಲ ಹಾಕಕ್ಕೆ ಅಷ್ಟು ಇಷ್ಟ ಇಲ್ಲ. ಬಟ್ ಆದರೂ ಪೂಜೆ ಅಂದ್ರೆ ಅಲ್ಲ, ಅವ್ನಿಗೆ ಕುರ್ತಾ ಅನ್ನೋಕ್ಕೆ ಬರಲ್ಲ, ಕೂದ್ರ ಅಂತ ಹೇಳ್ತಾನೆ. ನಾನು ಕೂದ್ರ ಹಾಕೊಳ್ಳಲ್ಲ ಅಂತ ತುಂಬ ಹಠ ಮಾಡ್ತಿದ್ದ. ಫೈನಲಿ ಬಟ್ಟೆನ ಹಾಕಿಸಿ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಒಬ್ಬೊಬ್ಬರೇ ಬರ್ತಾಯಿದ್ರು. ನಮ್ಮಮ್ಮ ನಮ್ಮ ಅಜ್ಜಿ ಬಂದಿದ್ದರು. ಅದಾದಮೇಲೆ ಹಿತಾ ಚಂದ್ರಶೇಖರ್ ಮತ್ತು ಅವ್ರ ಅಮ್ಮ ಬಂದಿದ್ರು ನಮ್ಮ ಮನೆಗೆ. ಆ್ಯಕ್ಚುಲಿ ಹಿತಾ ನನಗೆ ಹಿಂಗೆ ಇನ್‌ಸ್ಟಾಗ್ರಾಮಿಂದ ಫ್ರೆಂಡ್. ಅವ್ರು ನನ್ನ ಕ್ಲೈಂಟ್ ಕೂಡ ಆಗಿದ್ರು. ಆಲ್ಮೋಸ್ಟ್ 3-4 ಇಯರ್ಸಿಂದ ನಾವು ಅವಾಗವಾಗ ಮೆಸೇಜ್, ಫೋನ್ ಈ ಥರ ಎಲ್ಲ ಕಾನ್ವರ್ಸೇಷನ್ ಇತ್ತು. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಕೂಡ ಅವ್ರಿಗೆ ಇನ್ವೈಟ್ ಮಾಡಿದ್ದೆ. ಬಟ್ ಆ ಟೈಮಲ್ಲಿ ಅವರೆಲ್ಲೋ ಟ್ರಿಪ್ ಹೋಗಿದ್ರು ಅನ್ಸುತ್ತೆ. ಅವ್ರಿಗೆ ಬರೋಕ್ಕಾಗಿರಲಿಲ್ಲ. ಹಾಗಾಗಿ ಅವರು ಮತ್ತು ಅವ್ರ ಅಮ್ಮ ಬಂದಿದ್ರು. ಆ್ಯಂಡ್ ಶಿ ಈಸ್ ಸೋ ಸ್ವೀಟ್ ಆ್ಯಂಡ್ ಕೈಂಡ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ತುಂಬ ಸಲ ಮೀಟ್ ಮಾಡಿದ್ದೀನಿ ಆ ವರಮಹಾಲಕ್ಷ್ಮಿ ಆದಮೇಲೆ. ಆ್ಯಂಡ್ ಅವರು ತುಂಬ ಡೌನ್ ಟು ಅರ್ತ್ ಇದ್ರು. ನಮ್ಮಮ್ಮ, ನಮ್ಮ ಅಜ್ಜಿ ಕಾಲಿಗೆಲ್ಲ ಬಿದ್ದುಬಿಟ್ಟು ಹೋದ್ರು. ಅಂದ್ರೆ ನಾನು ಅನ್ಕೋತಿದ್ದೆ ಎಷ್ಟು ದೊಡ್ಡ ಸೆಲೆಬ್ರಿಟಿ ಆದ್ರೇನು ಎಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ, ಅಂದರೆ ದೊಡ್ಡೋರಂದ್ರೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಆ ವಿಡಿಯೋಸ್ ಎಲ್ಲ ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಆಂಟಿನೂ ಅಷ್ಟೇ ತುಂಬ ಲೈಕ್ ಸಿಹಿ ಕೈ ಗೀತಾ ಅವರು ಕೂಡ ತುಂಬಾ ಫ್ರೆಂಡ್ಲಿ ಆಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ವಿ ಸ್ಪೆಂಡ್ ಸಮ್ ಟೈಮ್
ಇದ್ದರು. ಅದಾದಮೇಲೆ ಭವ್ಯ ಮತ್ತು ದಿವ್ಯಾ ಬಂದಿದ್ದರು ನಮ್ಮ ಮನೆಗೆ. ದಿವ್ಯಾ ಮತ್ತು ಭವ್ಯ ಬಂದು ನನ್ನ ಇನ್‌ಸ್ಟಾಗ್ರಾಮ್ ಫ್ರೆಂಡ್ಸ್. ಆ್ಯಂಡ್ ತುಂಬ ವರ್ಷಗಳಿಂದ ಗೊತ್ತು. ಚರಿ ಚಿಕ್ಕವನಿರುವಾಗಿಂದ ದಿವ್ಯಾ ನಾನು ಇನ್‌ಸ್ಟಾಗ್ರಾಮಿಂದ ಹಾಗೆ ಫ್ರೆಂಡ್ಸ್ ಆಗಿದ್ದು. ಅದಾದಮೇಲೆ ಭವ್ಯ ಕನೆಕ್ಟ್ ಆಗಿದ್ದು. ಸೊ ದಟ್ಸ್ ಹೌ ಲೈಕ್ ಅವ್ರು ಕೂಡ ಬಂದಿದ್ದರು. ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ ಭವ್ಯ ಬಿಗ್ ಬಾಸಲ್ಲಿದ್ರು. ಹಾಗಾಗಿ ಬಂದಿರಲಿಲ್ಲ ನಮ್ಮ ಮನೆಗೆ. ಸೊ ಆವತ್ತೇ ಬಂದಿದ್ದು. ಆ್ಯಂಡ್ ಅದಾದಮೇಲೆ ಅನುಪಮ ಗೌಡ ಅವ್ರು ಬಂದಿದ್ದರು. ಅನುಪಮ ಗೌಡ ಮತ್ತು ನಾನು ಕೂಡ ಅಷ್ಟೇ ಆಲ್ಮೋಸ್ಟ್ 2020ಇಂದ ವಿ ನೋ ಈಚ್ ಅದರ್. ತುಂಬ ಸಲ ಚಾಟ್ ಮಾಡಿದ್ದೀವಿ, ಕಾಲಲ್ಲೆಲ್ಲ ಮಾತಾಡಿದ್ದೀವಿ. ಬಟ್ ಆದರೆ ಮೀಟ್ ಮಾಡಿರಲಿಲ್ಲ. ಈ ವರಮಹಾಲಕ್ಷ್ಮಿ ಇವೆಂಟ್‌ಗಿಂತ ಒಂದು ಸ್ವಲ್ಪ ದಿನದ ಮುಂಚೆ ಮೀಟ್ ಮಾಡಿದ್ವಿ. ಹಾಗಾಗಿ ನಾನು ಅಲ್ಲಿ ಇನ್ವೈಟ್ ಮಾಡಿದ್ದೆ ಅವರಿಗೆ. ಸೊ ಅವರು ನನ್ನ ಇನ್ವೈಟ್ ಮಾಡಿದ್ರು. ಅವ್ರ ಮನೆಗೂ ಹೋಗಿದ್ದೆ. ಅವ್ರು ಕೂಡ ಬಂದಿದ್ದರು. ತುಂಬ ಲೇಟ್ ಆಗಿತ್ತು ಅವ್ರು ಬರುವಾಗ. ಸೊ ಇದಾಗಿತ್ತು ಗೆಸ್ಟ್‌ಗಳು. ಇದಾದ್ಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಆಗಷ್ಟೇ ಹೋಗಿದ್ರಿಂದ ಸಾಕಷ್ಟು ಫ್ರೆಂಡ್ಸ್ ಇದ್ದರು. ಅವ್ರುಗಳೆಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಹಬ್ಬ ಮಾಡಿದಾಗ ಕರೆದೋರೆಲ್ಲ ಬಂದಿದ್ದರು ಅರಿಶಿನ ಕುಂಕುಮಕ್ಕೆ. ಆ್ಯಂಡ್ ನಮ್ಮಮ್ಮ, ನಮ್ಮ ಅಜ್ಜಿ ಕೂಡ ನಾನು ಫಸ್ಟ್ ಟೈಮ್ ಹಬ್ಬ ಮಾಡ್ತಿದ್ದೀನಿ ಅಂತ ಬಂದಿದ್ದರು ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ಲಿಖಿತಾ ಅಂತ, ಅವಳು ಜರ್ಮನಿಯಲ್ಲಿರೋದು. ಅವಳು ಕೂಡ ಬಂದಿದ್ಲು. ತುಂಬ ಖುಷಿ ಆಯಿತು ಅವರೆಲ್ಲ ಬಂದಿದ್ದು. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ಡೇ. ಸೊ ಇದ್ರದ್ದು ಒಂದಿಷ್ಟು ವೀಡಿಯೋಸ್‌ನ ಹೋಗಿ ನೋಡ್ಕೊಂಬನ್ನಿ. ಸೊ ಈ ಥರ ಡೆಕೋರೇಷನ್ನ ಹೀಗೆ ಶುರು ಮಾಡಿದ್ವಿ ನಾವು. ಬೇಕಾಗಿರೋ ವಸ್ತುಗಳನ್ನೆಲ್ಲ ಫಸ್ಟ್ ತಂದಿಟ್ಕೊಂಡು ಈ ಥರ ಈ ಮ್ಯಾಟ್ ತುಂಬಾ ಅಂದರೆ ತುಂಬ ಒಂದೇ ದಿನದಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಸೊ ನಮ್ಗೆ ಅಷ್ಟು ಟೈಮೇ ಇರಲಿಲ್ಲ ಏನು ಮಾಡಬೇಕು ಏನು ಅಂತ. ಸಿಂಪಲಾಗಿ ಫ್ಲಕ್ಸ್ ಹಾಕಿಸಿ ಫ್ಲವರ್ಸ್ ಒಂದು ಹಾಕಿಸ್ದೆ ಅಷ್ಟೇ. ಸಿಂಪಲಾಗಿ ಮಾಡಿದ್ದೆ. ಸಖತ್ತು ಅಂದರೆ ಏನೇನೋ ಯಾವುದ್ಯಾವುದೋ ಥರ ಡೆಕೋರ್ ಮಾಡಬೇಕು ಅಂತ ಅಂದ್ಕೊಂಡು ಕೊನೆ ಮೂಮೆಂಟಲ್ಲಿ ಒಬ್ಬರು ಕೈ ಕೊಟ್ಟಿದ್ರಿಂದ ನಂಗೆ ಅದು ತುಂಬ ಕಷ್ಟ ಆಯಿತು. ಅದಾದಮೇಲೆ ರಾತ್ರಿ ಇದು 1:30 ಅನಿಸುತ್ತೆ ದೇವರಿಗೆ ಸೀರೆ ಉಡಿಸಿ ಮಲಗಿರೋದೇ ಒಂದು 2 hours. ಮತ್ತು 4:30 ಹಾಗೆ ಎದ್ದು 4:30ಗೆ ನಾವು ಪೂಜೆನ ಮಾಡಿದ್ವಿ. ಸೊ ತುಂಬ ಅಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ತುಂಬ ಕಾಳಜಿ ವಹಿಸಿ ಟೈಮ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಡೆಕೋರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ಆಲ್ಮೋಸ್ಟ್ 2:30 ಆಗಿತ್ತು ಅನಿಸುತ್ತೆ. ಒಂದು 1.5 hour ಮಲ್ಕೊಂಡಿದ್ದೆ. ಮತ್ತೆ ಎದ್ದು ಸ್ನಾನ ಮಾಡಿ 4:30 to 5:30 ಮುಹೂರ್ತ ತುಂಬ ಚೆನ್ನಾಗಿದೆ. ಆ ಟೈಮಲ್ಲೇ ಪೂಜೆ ಮಾಡಬೇಕು ಅಂತ ಲಾಸ್ಟ್ ಇಯರ್ ಇತ್ತು. ಹಾಗಾಗಿ ಮತ್ತೆ ಎದ್ದು ಮಾಡಿದ್ವಿ. ಆ್ಯಂಡ್ ನನಗೆ ಫೈನಲಿ ತುಂಬ ಖುಷಿಯಾಗಿತ್ತು. ಬಿಕಾಸ್ ಲಕ್ಷ್ಮಿ ಮುಖ ತುಂಬ ಕಳೆಯಿಂದ ಕೂಡಿತ್ತು. ಆ್ಯಂಡ್ ತುಂಬ ಖುಷಿ ಆಯಿತು ಕೂಡ. ಚರಿ ಕೂಡ ಬೆಳಗ್ಗೆನೇ ಎದ್ದೇಳಿಸಿದ್ದೆ. ಅವನು ಕೂಡ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮಾಡೋದಕ್ಕೆ ಇದ್ದ. ಸೊ ಫೈನಲಿ ನನಗೆ ಫಸ್ಟ್ ವ್ರತ ತುಂಬ ಖುಷಿ ಕೊಡ್ತು. ಹಾಗಾಗಿ ಹೋದ ವರ್ಷ ಪೂಜೆ ಮಾಡಿದ್ರಿಂದ ಸಾಕಷ್ಟು ರೀತಿಯಲ್ಲಿ ಲಕ್ಷ್ಮಿ ನನಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಹೆಚ್ಚಿಗೆ ನಾನು ಪೂಜೆ ಮಾಡೋದಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ವರ್ಷದ ವ್ರತದಿಂದ ನಾನು ಸಾಕಷ್ಟು ಕಲಿತೆ. ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ ಪೂಜೆ ಮಾಡುವಾಗ ನಾನು ಪ್ರತಿಯೊಂದು. ಆ್ಯಂಡ್ ಒಂಥರ ಖುಷಿ ಆಯಿತು. ಫ್ರೆಂಡ್ಸು ಗೆಸ್ಟ್ಸು ಎಲ್ಲ ಮನೆಗೆ ಬಂದಿರೋದ್ರಿಂದ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗೂ ಒಂಥರ ಖುಷಿ ಆಯಿತು. ಚರಿ ಕೂಡ ತುಂಬ ಎಂಜಾಯ್ ಮಾಡ್ದ. ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ಯಾವಾಗ ಮಾಡ್ತೀವಿ ಅಂತ ಕೇಳ್ತಿದ್ದ. ಈ 2026 ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ಕೂಡ ನಾನು ಸಾಕಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಈಗ 2026 ವರಮಹಾಲಕ್ಷ್ಮಿಗೆ ಆದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನು ಚೇಂಜಸ್ಸು ಫಸ್ಟ್ ವರ್ಷ ಹಬ್ಬ ಮಾಡಿದ್ಮೇಲೆ ಈ ವರ್ಷ ನನಗೆ ಇನ್ನೂ ಹೆಚ್ಚಿಗೆ ಹಬ್ಬ ಮಾಡೋಷ್ಟು ಶಕ್ತಿ ತಾಯಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಪ್ರತಿ ವರ್ಷ ಏನಾದರೂ ಹೆಚ್ಚಿಸ್ಕೊಂಡು ಮಾಡಬೇಕು. ಆ ಥರ ಶಕ್ತಿ ನಮಗೆ ಫಿನಾನ್ಷಿಯಲಿ ಇರ್ಬೋದು ಅಥವಾ ನಮ್ಮ ಹೆಲ್ತಲ್ಲಿ ಇರ್ಬೋದು ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಇದೆ ಅಂತ. ಆ್ಯಂಡ್ ನಾನು ಕೂಡ ಅದನ್ನು ನೋಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಕಮ್ಮಿಂಗ್ ವರಮಹಾಲಕ್ಷ್ಮಿ ಹಬ್ಬ ನೀವು ಮಾಡ್ತಾ ಇದ್ದರೆ ನಿಮಗೆಲ್ಲ ಆರ್ಥಿಕ ಶುಭಾಶಯಗಳು. ನೋಡೋಣ ನನ್ನ ಈ 2026 ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಇರ್ಬೋದು, ಸ್ಯಾರಿ ಶಾಪಿಂಗ್ ಇರ್ಬೋದು, ಅವತ್ತಿನ ದಿನ ಪ್ರತಿಯೊಂದು ವ್ಲಾಗ್ನ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.